ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತೆ, ತನ್ನ ಮಕ್ಕಳು ಬುದ್ಧಿವಂತರಾಗಿರಬೇಕು, ಆರೋಗ್ಯವಂತರಾಗಿರಬೇಕು, ಶಕ್ತಿವಂತರಾಗಿರಬೇಕು, ಆ ಥರ ಎಲ್ಲ ಆಸೆ ಇರುತ್ತೆ ಅಲ್ವಾ? ಅವರಿಗೋಸ್ಕರ ಒಂದು ಶ್ಲೋಕ ಇದೆ. ಅದೇನು ಅಂತ ಹೇಳಿದರೆ ಆಂಜನೇಯ ಸ್ವಾಮಿಯ ಮಂತ್ರವಾಗಿದೆ. ನೋಡಿ ಇಲ್ಲಿ, ಬುದ್ಧಿವಂತ, ಶಕ್ತಿವಂತ, ಆರೋಗ್ಯವಂತ ಮಗುವಿಗಾಗಿ ಆಂಜನೇಯ ಸ್ವಾಮಿಯ ಮಂತ್ರ. 4 ಲೈನ್ಗಳಿದೆ ಇದರಲ್ಲಿ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಹೇಳಿದ ಹಾಗೆ ಶ್ಲೋಕಗಳು ಹೆಚ್ಚಿನವರಿಗೆ ಗೊತ್ತಿರುತ್ತೆ, ಹಾಡ್ತಾರೆ. ಆದರೆ ಅದನ್ನು ರಾಗವಾಗಿ ಹಾಡೋ ವಿಧಾನ ಮಾತ್ರ ಗೊತ್ತಿರಲ್ಲ. ಅಂಥವರಿಗೋಸ್ಕರ, ಅಂದರೆ ಬಿಗಿನರ್ಸ್ಗೋಸ್ಕರ ನಾನು ಹಾಡ್ತಾ ಇದ್ದೀನಿ, ಕೇಳಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಾಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಮೂರನೇ ಲೈನನ್ನು 2 ಸಲ ಹಾಡಿ, ಆಮೇಲೆ ಲಾಸ್ಟ್ ಲೈನನ್ನು 3 ಸಲ ಹಾಡಿ. ಅಂದರೆ ನಿಮ್ಮ ಇಷ್ಟದ ಪ್ರಕಾರ ಹಾಡ್ಬೋದು, ಸ್ವಲ್ಪ ರಾಗ ಕೊಟ್ಟು ಹಾಡಿ. ಪುನಃ ಹೇಳ್ತಾ ಇದ್ದೀನಿ, ರಿಪೀಟ್. ಬುದ್ಧಿರ್ಬಲಂ ಯಶೋಧೈರ್ಯಂ, ನನ್ನ ಜೊತೆ ಹಾಡಿ, ಆವಾಗ ನಿಮಗೂ ಸರಿಯಾಗಿ ಬರುತ್ತೆ, ಆ ರಾಗ ಬರುತ್ತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಾಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಈ ಥರ 3 ಸಲ ಹಾಡಿದರೆ ನಿಮ್ಮ ಶ್ಲೋಕ ಚೆನ್ನಾಗಿ ಕೇಳಿಸತ್ತೆ. ಪುನಃ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಆಂಜನೇಯ ಸ್ವಾಮಿಯ ಮಂತ್ರ ಆಗಿದೆ ಇದು. ಬುದ್ಧಿವಂತ, ಶಕ್ತಿವಂತ, ಆರೋಗ್ಯವಂತ ಮಗುವಿಗಾಗಿರುವಂಥ ಒಂದು ಶ್ಲೋಕ. ಇದನ್ನು ದಿನ ಬೆಳಿಗ್ಗೆ ಮತ್ತು ರಾತ್ರಿ 2 ಸಲ ಹಾಡಬೇಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಾಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಇದು ಗರ್ಭ ಸಂಸ್ಕಾರ್ ಅಂತ ಒಂದು ಬುಕ್ ಇದೆ, ನಿಮಗೆ ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದರಲ್ಲಿ 53ನೇ ಪೇಜಲ್ಲಿ ಈ ಶ್ಲೋಕ ಇದೆ. ಇದನ್ನು ನೀವು ಹಾಡ್ಬೋದು. ಹಾಡಿ ಅಂದರೆ ರಾಗವಾಗಿ ಹಾಡಿ, ಆವಾಗ ಕೇಳುವವರಿಗೂ ಹೇಳುವವರಿಗೂ ಇಬ್ಬರಿಗೂ ಖುಷಿಯಾಗಿರುತ್ತೆ.